ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ಹಗರಣದಲ್ಲಿ ನಾಗೇಂದ್ರ ಮಾತ್ರ ಅಲ್ಲ, ಇಡೀ ಸರ್ಕಾರದ ಹೊಣೆ ಇದೆ. ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಎಲ್ಲವನ್ನ ಕೂಡ ಬಯಲಿಗೆ ತರಲಿ. ರಾಜ್ಯದ ಹಣ ಎಲೆಕ್ಷನ್ಗೆ ಬಳಸಿದ್ದಾರೆ ಅಂತಂದ್ರೆ ನಾಚಿಕೆಯಾಗಬೇಕು. ಸಿಎಂಗೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಕುಮಾರಸ್ವಾಮಿ ಮತ್ತು ಗರಂ ಆಗಿದ್ದಾರೆ. ಯಾರ್ಯಾರಿಗೆ ಚುನಾವಣೆಯ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ಇದರ ನೇರ ಹೊಣೆ ಸಿದ್ದರಾಮಯ್ಯ ಹೊರಬೇಕು ಮತ್ತು ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಪಾಪ ಓನ್ಲಿ ನಾಗೇಂದ್ರನ ಮೇಲೆ ಯಾಕೆ ಹೇಳಲಿ, ಮಂತ್ರಿ ಮೇಲೆ ಇದರಲ್ಲಿ ಯಾರ್ಯಾರ ಪಾತ್ರ ಇದೆ? ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲಲ್ಲಿ ನಡೆದಿರ್ತಕ್ಕಂಥದ್ದಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು. 14 ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ, ಅದು ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ದರೆ, ಏನು ಅದೆಂಥದ್ದು ಹೇಳಕತ್ತಾರಲ್ಲ ಚಾಂಪಿಯನ್ನು, ಯಾವ ಇಲಾಖೆ ಗಲಾಟಾಗಿರೋ ದುಡ್ಡಿದು? ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು. ಇನ್ನು ಬಹುಶಃ ಈ ರೀತಿಯ ಬೋರ್ಡ್ ಕಾರ್ಪೊರೇಷನ್ಗಳೇನಿದೆ, ಏನಾದರೂ ಬಹುಶಃ ಎಲ್ಲ ಈ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರು ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಒರೆಸೋದಲ್ಲ. ಇದು ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇಷ್ಟು ದಿವಸ ಆಯಿತು. ಇದರಲ್ಲಿ ಜಾಣಕಿವುಡು ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಇವರು. ಸಣ್ಣ ಪುಟ್ಟ ಪ್ರಕರಣಗಳಾದಾಗ ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೇವೇಗದ ತೀರ್ಮಾನಗಳಾಗ್ತಾ ಇದೆ? ಯಾರು ಇವರಿಗೆ ಹೇಳಿದ್ದು ಅಲ್ಲಿ ಡ್ರಾ ಮಾಡಲಿಕ್ಕೆ? ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಏನೋ ಹೊಸದಾಗಿ ಯಾರೋ ಒಬ್ಬರು ಶಾಸಕರನ್ನೊಬ್ಬರನ್ನ ಅಧ್ಯಕ್ಷನ ಮಾಡ್ಕೊಂಡಿದ್ದೀರಲ್ಲಿ. ಅಧ್ಯಕ್ಷರ ಗಮನಕ್ಕೆ ಬರಬೇಕಲ್ಲ, ಅದು ಹೋಗ್ಲಿ ಮೀಟಿಂಗ್ ಆಗಬೇಕಲ್ಲ. ಯಾವುದೋ ಒಂದು ಅಕೌಂಟು ಇದ್ದಿದ್ದು ವಸಂತ ನಗರದಿಂದ MG ರೋಡಿಗೆ ಅಕೌಂಟ್ನ ಹಣ ಇವತ್ತು ವರ್ಗಾವಣೆ ಆಗಬೇಕು ಅಂದರೆ ಆ ಬೋರ್ಡಲ್ಲಿ ಮೀಟಿಂಗ್ ಆಗಬೇಕಲ್ಲ, ಮೀಟಿಂಗ್ ಇಲ್ಲ. ದುಡ್ಡು ಸ್ವೇಚ್ಛಾಚಾರವಾಗಿ ಹೋಗಿದೆ. ಆಮೇಲೆ ಅವನು ಯಾರೋ ಒಂದು ಕಂಪ್ನಿ ನನ್ನ ಕಂಪ್ನಿಗೆ ಸಂಬಂಧ ಇಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡ್ತಾನೆ. ಕರ್ನಾಟಕ ರಾಜ್ಯದ ತೆರಿಗೆ ಹಣ, ಜನರ ದುಡ್ಡು ಇವತ್ತು ಆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು. ಈ ದುಡ್ಡನ್ನು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ. ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯರೇ ನಿಮಗೆ? ಒಂದು ವಾರ ಆಯ್ತಾ ಬಂತಲ್ಲ, ಯಾವ ತನಿಖೆ ನಡೆಸ್ತೀರಿ ನೀವು? ಯಾವ ತನಿಖೆ ನಡೆಸಿ ಯಾರಿಗೆ ಆಕ್ಷನ್ ತಗೋತೀರಿ? ಯಾರ ಮೇಲೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.